ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಸ್ ಅಕಾಡೆಮಿ. ಈಗಾಗಲೇ ನಾವು PC ನಾನ್ HK ಪೇಪರ್ದು 2 ಕ್ಲಾಸ್ಗಳನ್ನು ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇಂದು ನಾವು 3ನೇ ಕ್ಲಾಸ್ಗೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ಕ್ಲಾಸಲ್ಲಿ ನಾವು ಕ್ವಶನ್ 13ರಿಂದ 19ವರೆಗೆ 6 ಕ್ವಶನ್ಸ್ಗಳನ್ನು ನಾವು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಫಸ್ಟ್ ನಾಲೆಜಿಂದ ನಾವು ಸೊಲ್ಯೂಷನನ್ನು ಹುಡುಕ್ತೀವಿ. ನಾಲೆಜ್ ಆಗಲಿಲ್ಲ ಅಂದರೆ ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ಎಕ್ಸಾಮಿನರ್ ಪಾಯಿಂಟ್ ಆಫ್ ಇಂದ ಯಾವ ರೀತಿ ಸೊಲ್ಯೂಷನ್ ಹುಡುಕೋಬಹುದು ಅದನ್ನು ಡಿಸ್ಕಸ್ ಮಾಡ್ತೀವಿ. ಇದು ಎರಡೂ ಬರಲಿಲ್ಲ ಅಂತಂದರೆ ಹೌ ಟು ಯೂಸ್ ಕಾಮನ್ ಸೆನ್ಸ್ ಅನ್ನೋದು ಕೂಡ ನಾವು ಈ ವಿಡಿಯೋ ಸರಣಿಯಲ್ಲಿ ನಾವು ನೋಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಕ್ವಶನ್ಗಳನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ತಮಗೆ ಈಗಾಗಲೇ ಗೊತ್ತಿರೋ ಹಾಗೆ ವಿರಾಟ್ 80+ ಅಂತ ನಾವೇನು ಮಾಡಿ PC ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಟೋಟಲ್ 10 ಟೆಸ್ಟ್ ಇರ್ತವೆ. ಡೀಟೇಲ್ಸ್ ಸಿನಾಪ್ಸಿಸ್ ಅವೈಲೇಬಲ್ ಆಗುತ್ತೆ. ಎಕ್ಸಾಮ್ ಓರಿಯೆಂಟೆಡ್ ಲೇಟೆಸ್ಟ್ ಪ್ಯಾಟರ್ನ್ ಮೇಲೆ ನಾವೇನು ಕ್ವಶನ್ಸನ್ನು ಎಲ್ಲ ಫ್ರೇಮ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ PYQ ಎಲ್ಲ ಡಿಸ್ಕಸ್ ಮಾಡಿದ್ರೆ ಏನೇನು ಇನ್ಪುಟ್ ಸಿಗ್ತಾ ಇದೆ ಅದರ ಮೇಲೆ ಕ್ವಶನ್ಸ್ ಎಲ್ಲ ಇದಾವೆ. ಇದರಿಂದ ನೀವು ಸ್ಪೀಡ್ ಇಂಪ್ರೂವ್ ಆಗುತ್ತೆ, ಎಕ್ಯುರೇಸಿ ಡೆವಲಪ್ ಆಗುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ನಿಮಗೆ ಬೆಳೀತಾ ಹೋಗ್ತದೆ. ಸೊ ಇದು ಜಸ್ಟ್ 599 rupeesಗೆ 10 ಟೆಸ್ಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಸ್ಟೂಡೆಂಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ಇಲ್ಲಿ ಇದೆ. ಓಕೆ, ಅಟ್ ದ ಸೇಮ್ ಟೈಮ್ ವಿರಾಟ್ 150+ ಅಂತ ನಾವೇನು ಮಾಡ್ಕೊಂಡಿವಿ ಅಂದರೆ PSI ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ. ಟೋಟಲ್ 20 ಟೆಸ್ಟ್ ಇರ್ತವೆ. GK 10 ಪೇಪರು ಮತ್ತು ಪೇಪರ್ 2 ಕೂಡ 10 ಪೇಪರ್ ಇರ್ತವೆ. ಇದು 1599ಗೆ ಇದನ್ನು ಕೂಡ ಏನಾಗುತ್ತೆ ಸ್ಟೂಡೆಂಟ್ ಫ್ರೆಂಡ್ಲಿ ಪ್ರೈಸಲ್ಲೇ ಮಾಡ್ತಾ ಇದ್ದೀವಿ. ಯಾರು ಸೆಕೆಂಡ್ ಪೇಪರ್ಸ್ ಅಂತ ಸೆಕೆಂಡ್ ಪೇಪರ್ಸ್ಗೆ ಏನಾಗುತ್ತೆ ಅಂದರೆ ಬುಕ್ಲೆಟ್ ಸೆಂಡ್ ಮಾಡಿರ್ತೀವಿ. ಅದನ್ನು ಬರೆದು ನೀವು PDF ಕಳಿಸ್ತೀರಾ. ಅದನ್ನು ನಾವು iPadಲ್ಲಿ ಏನು ಮಾಡ್ತೀವಿ ಇವ್ಯಾಲ್ಯೂಷನ್ಸ್ ಮಾಡಿ ನಿಮಗೆ ರಿಯಲ್ ಟೈಮ್ ಏನಾಗುತ್ತೆ ಅಂದರೆ ನಿಮಗೆ ಫೀಡ್ಬ್ಯಾಕ್ ಸಿಗುತ್ತೆ. ಅದಾದ ನಂತರ ನಮ್ಮ ಮೆಂಟರ್ ಜೊತೆ ನಿಮಗೆ 1-to-1 ನಿಮಗೆ ಏನೋ ಡೌಟ್ಸ್ ಇದ್ರೂ ಕೂಡ ನೀವು 1-to-1 ಕೂಡ ನೀವು ಡಿಸ್ಕಷನ್ ಮಾಡ್ಬೋದು. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಜೊತೆಗೆ ಇಲ್ಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಕೊನೆಗೊಳಿಸಿ ಡೈರೆಕ್ಟಾಗಿ ನಾವು ಕ್ವಶನ್ಗೆ ಜಂಪ್ ಆಗೋಣ. ಫಸ್ಟ್ ಕ್ವಶನ್ ನೋಡಿ. ಈಗ ಈ GK ಪೇಪರ್ ಇದ್ರೂ ಕೂಡ ಇಲ್ಲಿ ಒಂದು ಕಂಪ್ಯೂಟರ್ ಒಂದು ಕ್ವಶನ್ಸ್ನ ಕೇಳ್ಕೊಂಡಿದ್ದಾನೆ. ಯಾವುದು ಕಂಪ್ಯೂಟರ್ ಕ್ವಶನ್ಸ್ ಕೇಳಬಾರ್ದನ್ನ ರೂಲ್ಸ್ ಏನಿಲ್ಲ, ಕೇಳಿದ್ದಾನೆ. ಓಕೆನಾ, ಇಲ್ಲಿ ನೋಡಿ ಈ ಕ್ವಶನ್ಸನ್ನು ಇಲ್ಲಿ ನಮ್ಮ ನಾಲೆಜಿಂದ ಮಾತ್ರ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ನಾವು ಇದನ್ನು ಉತ್ತರಿಸಬಹುದು. ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಆ್ಯಂಡ್ ಎಕ್ಸಾಮಿನರ್ ಮೈಂಡ್ ಸೆಟ್ಟು ಕೂಡ ಇಲ್ಲಿ ನಾವು ರೀಡ್ ಮಾಡೋಕ್ಕೆ ಬರಲ್ಲ. ಓಕೆ, MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರನ್ನು ಯಾವ ಅನ್ನ ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು ಅಂತ ಕೇಳಿದ್ದಾನೆ. ನೀವು ಫಂಕ್ಷನ್ಸ್ ಎಲ್ಲ ಕೀ ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ಕೊಂಡು F1 to F12ವರೆಗೆ ಏನಾಗುತ್ತೆ ಫಂಕ್ಷನ್ಸ್ ಕೀ ಅಂತ ಕರಿತೀವಿ. ಲ್ಯಾಪ್ಟಾಪ್ನ ಮೇಲ್ಭಾಗದಲ್ಲಿ ಇರ್ತವೆ. ಓಕೆ, ಅದನ್ನು ನೀವು ಯಾರು ಕಂಪ್ಯೂಟರ್ ಬೇಸಿಕ್ಸ್ ಕಲ್ಕೊಂಡ್ರೆ ಅದು ನಿಮಗೆ ಗೊತ್ತಿರ್ತವೆ. ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ನೀವು ಫಂಕ್ಷನ್ಸ್ ಕೀಗಳನ್ನು ನೀಟಾಗಿ ನೀವು ನೆನ್ಪಿಡಬೇಕು. ಬೇರೆ ಯಾವುದೇ ದಾರಿ ಇಲ್ಲ ಇದಕ್ಕೆ ಉತ್ತರವಾಗಿ ಇದು F2 ಅನ್ನೋದು ಇದಕ್ಕೆ ಉತ್ತರವಾಗಿರ್ತದೆ. ಇಲ್ಲಿ ನಾನು ಏನು ಮಾಡ್ಕೊಂಡಿದ್ದು ನೋಡಿ, ಈ ಫಂಕ್ಷನ್ಸ್ ಕೀಗಳನ್ನು F1 to F12ವರೆಗೆ ನಾನು ಏನು ಮಾಡ್ಕೊಂಡು ಎಲ್ಲ ಡೀಟೇಲಲ್ಲಿ ಹಾಕ್ಕೊಂಡಿದ್ದೀನಿ. ಈ ಎಲ್ಲವನ್ನು ನೀವೇನು ಮಾಡಿ ಅಂದರೆ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಲ್ಲ ಅಂದರೆ ಇಲ್ಲಿ ನೋಡಿ ಜೂಮ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ನೋಡಿ, ಆ ಟೆಲಿಗ್ರಾಮ್ ಚಾನಲ್ ಎಲ್ಲ ನೋಟ್ಸ್ಗಳನ್ನು PDF ಅನ್ನು ಹಾಕ್ತಾ ಇದ್ದೀವಿ. ಆ PDF ನೀವೇನು ಮಾಡಿ ಅಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, F1 ಇಂದ ಏನಾಗಿ ಹೆಲ್ಪ್ ಅಂತ ಇದೆ. ಓಪನ್ ದ ಫೈಲ್ ಮೆನು ಅಥವಾ ಪೇನ್ ಫಾರ್ಮೆಟನ್ನು ಆಲ್ಮೋಸ್ಟ್ ಏನಾಗುತ್ತೆ ಎನಿ ಆಕ್ಟಿವ್ ಅಪ್ಲಿಕೇಶನ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅದನ್ನು F1 ಯೂಸ್ ಮಾಡ್ತೀವಿ. F2 ನೋಡಿ ರೀನೇಮ್ ಇದನ್ನೇ ಕೇಳಿರೋದು. ಯಾವುದೇ ಒಂದು ಫೈಲ್ ಇರಲಿ, ಫೋಲ್ಡ್ ಇರಲಿ, ಐಕಾನ್ ಇರಲಿ, MS Excel ಇಲ್ಲಿ ಎಡಿಟ್ ಮಾಡಬೇಕಂದ್ರೆ ರೀನೇಮ್ ಮಾಡಬೇಕಾದ್ರೆ F2 ಎಲ್ಲ ಯೂಸ್ ಮಾಡ್ತೀವಿ. ಅದೇ ರೀತಿ ನೋಡಿ F5 ರಿಫ್ರೆಶ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಪೆಲ್ಲಿಂಗನ್ನು ಚೆಕ್ ಮಾಡೋಕ್ಕೆ F7 ಇದು ಮಾಡ್ತೀವಿ. ನೆಕ್ಸ್ಟ್ ಫುಲ್ ಸ್ಕ್ರೀನ್ ಮಾಡಬೇಕಂದ್ರೆ F11 ಯೂಸ್ ಮಾಡ್ತೀವಿ. ಸೇವ್ ಆಸ್ ಮಾಡಬೇಕಂದ್ರೆ F12 ಯೂಸ್ ಮಾಡ್ತೀವಿ. ಈಗ ಡೇ ಟು ಡೇ ಬಳಕೆಯಲ್ಲಿರುವಂತಹ ಯಾವ್ದು ನೋಡಿ F7, F5, F7 ಆ್ಯಂಡ್ F11, F12 ಇದನ್ನು ಏನು ಮಾಡ್ತಾರೆ ಅಂದರೆ ಎಟ್ ಲೀಸ್ಟ್ ನೀವು ಇಷ್ಟ ಆದರೂ ನೆನ್ಪಿಡಿ. F2, F5, F7, F11, F12 ಇವು 4-5 ಆದರೂ ನೀವೇನು ಮಾಡಿ ಅಂದರೆ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಇಷ್ಟು ಗೊತ್ತಿತ್ತಂದರೆ, ಯಾಕಂದರೆ ಈ ಬೇರೆಯನ್ನ ಯಾಕೆ ಕೇಳಂಗಿಲ್ಲ ಅಂತಂದರೆ ಅವು ಡೇ ಟು ಡೇ ಎಕ್ಸಾಮ್ ನಮ್ಮ ಕಂಪ್ಯೂಟರ್ ಯೂಸ್ ಮಾಡುವಾಗ ಅಷ್ಟೊಂದು ಬಳಕೆಗೆ ಬರೋದಿಲ್ಲ. ಇವು ಡೈಲಿ ಯೂಸ್ ಆಗೋದನ್ನ ಇದನ್ನ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆ. ಇಷ್ಟು ಬೇಸಿಕ್ಸ್ ಆದರೂ ಗೊತ್ತಿದ್ದೀನ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ಜೊತೆಗೆ ಏನು ಮಾಡ್ಕೊಂಡು ಕಂಪ್ಯೂಟರ್ ಬೇಸಿಕ್ಸನ್ನು ಹಾಕ್ಕೊಂಡಿದ್ದು ಇನ್ಪುಟ್ ಡಿವೈಸ್ ಅಂದರೆ ಯಾವುದು, ಪ್ರೊಸೆಸಿಂಗ್ ಯೂನಿಟ್ ಏನಿರ್ತದೆ, ಔಟ್ಪುಟ್ ಡಿವೈಸ್ ಅಂದರೆ ಏನು, ಸ್ಟೋರೇಜ್ ಮೆಮೊರಿ ಏನಿರ್ತದೆ, ಜೊತೆಗೆ ರ್ಯಾಮ್ ಮತ್ತು ರೋಮ್ಗೆ ಏನು ಡಿಫ್ರೆನ್ಸ್ ಇದೆ, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನು ಮತ್ತು ಸಿಸ್ಟಮ್ ಸಾಫ್ಟ್ವೇರ್ ಎಂದರು, ಈ ಬೇಸಿಕ್ಸ್ಗಳನ್ನು ಕೂಡ ನಾವು ಒಂದು ಸ್ಲೈಡಲ್ಲಿ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ನೀವು ಈ ಡಾಕ್ಯುಮೆಂಟ್ ನಿಮಗೆ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್. ಒನ್ ಆಫ್ ದ ಕೋರ್ ಏರಿಯಾ ಆಫ್ ಎಕ್ಸಾಮಿನರ್ ಇದು. ಯಾಕಂದರೆ ಈ ರೀನೇಮ್ಗಳನ್ನು, ಈ ಕಾಮನ್ ನೇಮ್ಗಳನ್ನು ರಿಪೀಟೆಡ್ ಆಗಿ ಎಕ್ಸಾಮಲ್ಲಿ ಕೇಳ್ಕೊಂಡಿದ್ದಾನೆ. ಇಲ್ಲಿ ನೋಡಿ ಫಸ್ಟ್ ಈ ಕ್ವಶನ್ ಏನಿದೆ, ಬೇಕಿಂಗ್ ಸೋಡಾ ಎಂದರೆ, ಬೇಕಿಂಗ್ ಸೋಡಾವನ್ನು ಅದನ್ನು ಕೆಮಿಕಲ್ ನೇಮ್ ಏನಂತ ನಾವು ಕ್ವಶನ್, ಬೇಕಿಂಗ್ ಸೋಡಾ ಅಂತ ನಾವು ಕಾಮನ್ ನೇಮಲ್ಲಿ ಕರಿತೀವಿ, ಅದನ್ನು ಕೆಮಿಕಲ್ ನೇಮನ್ನು ಕ್ವಶನನ್ನು ಕೇಳಿದ್ದಾನೆ. ಈಗ ನೀವು ಜಸ್ಟ್ ಆಪ್ಷನ್ಸ್ಗಳನ್ನು ನೋಡಿ. ಸೋಡಿಯಂ ಕಾರ್ಬೋಹೈಡ್ರೇಟ್ ನೋಡಿ, ಸೋಡಿಯಂ ಕಾರ್ಬೋಹೈಡ್ರೇಟ್ ಅನ್ನೋದು ಇದೊಂದು ತಿನ್ನುವ ವಸ್ತು. ಇದು
ಹೌದಲ್ವಾ? ಈ ಆಟೋಮೆಟಿಕ್ ಎಲಿಮಿನೇಷನ್ ಆಯ್ತು. ಇದು ನಿಮಗೆ ಗೊತ್ತಿರಬೇಕಾದ ಆನ್ಸರ್ ಏನಂತಾರೆ, ಈಗ 3ರಲ್ಲಿ ನಿಮ್ಗೆ ಗೊತ್ತಿದ್ರೆ ನೀವು ಆನ್ಸರ್ ಹಾಕ್ತೀರಾ, ಇಲ್ಲ ಅಂತಂದರೆ ಆನ್ಸರ್ ಹಾಕೋಕ್ಕೆ ನಿಮಗೆ ಬರುವುದಿಲ್ಲ. ಓಕೆ, ನಿಮ್ಗೆ ಆನ್ಸರ್ ಯಾಕಂದರೆ ಈ ಟಾಪಿಕ್ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳಿರೋದ್ರಿಂದ ನಿಮಗೆ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ ನಾನು. ಸೊ ನೋಡಿ, ಇಲ್ಲಿ 4 ಕ್ವಶನ್ಸನ್ನು ಕೇಳ್ಕೊಂಡಿದ್ದಾರೆ. ಇದಕ್ಕೆ ಉತ್ತರವಾಗಿ ಸೋಡಿಯಂ ಬೈಕಾರ್ಬೋನೇಟನ್ನು ನಾವು ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಇಷ್ಟು ನಿಮಗೆ ನೆನ್ಪಿಡುವ ಪ್ರಯತ್ನ ಮಾಡಿ. ಇದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಅದನ್ನು ಪದೇ ಪದೇ ರಿವಿಷನ್ ಮಾಡಬೇಕು. ಪದೇ ಏನು ಗೊತ್ತು ನೀವು ಬರೆದು ನೀವೇನು ಮಾಡ್ಬೇಕಂತಂದರೆ ಅದನ್ನು ನೆನ್ಪಿಡುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ, ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ 4 ಆಪ್ಷನ್ ಇದನ್ನು ಏನು ಕಾಟಿದ್ದು ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ ನೋಡಿ. ಈ ಸೋಡಿಯಂ ಹೈಡ್ರಾಕ್ಸೈಡ್ 4 ಆಪ್ಷನ್ಸ್ ಇರೋದು. ಸೋಡಿಯಂ ಸಲ್ಫೇಟ್ ನೋಡಿ, ಸೋಡಿಯಂ ಸಲ್ಫೇಟ್ ಈ ಗಲ್ಬರ್ ಸಾಲ್ಟ್ ಅಂತ ಕರಿತೀವಿ ನೋಡಿ, ಅದನ್ನು ಏನು ಮಾಡ್ತೀವಿ ಸೋಡಿಯಂ ಸಲ್ಫೇಟ್ ಅಂತ ಕರಿತೀವಿ. ಇಲ್ಲಿ ನಾನು ಒಂದು ಟೇಬಲನ್ನು ಕೊಟ್ಟಿದ್ದೇನೆ ನಿಮಗೆ. ಕಾಮನ್ ನೇಮ್ ಅಂತ ಕರಿತೀವಿ, ಕೆಮಿಕಲ್ ಕಾಂಪೌಂಡ್ ನೇಮು ಮತ್ತು ಕೆಮಿಕಲ್ ಫಾರ್ಮುಲಾ ಅಂತ ಕ್ವಶನ್ಸಲ್ಲೇ ಕೊಟ್ಟಿದ್ದಾನೆ. ಒಂದೊಂದು ಸಾರಿ ಅಂದರೆ ಈ ಟೇಬಲ್ ಯಾಕೆ ಇಂಪಾರ್ಟೆಂಟ್ ಇದೆ ಅಂತಂದರೆ, ಒಂದು ಸಾರಿ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾನೆ ಅಂದರೆ ಈ ಕಾಮನ್ ನೇಮ್ಗಳನ್ನು ಮ್ಯಾಚ್ ದಿ ಕಾಮನ್ ನೇಮ್ಸ್ಗಳು ಮತ್ತು ಈಗ ಕೆಮಿಕಲ್ ಕಾಂಪೌಂಡ್ ನೇಮ್ಸ್ಗಳನ್ನು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ಕೇಳಿದ್ದಾನೆ. ಇನ್ನೊಂದು ಸಾರಿ ಆಪ್ಷನ್ ಇಲ್ಲಿ ಏನು ಕೇಳಿದ ಬೇಕಿಂಗ್ ಸೋಡಾದ ಕೆಮಿಕಲ್ ನೇಮ್ ಏನು ಅಂತ ಏನು ಕ್ವಶನ್ ಇದನ್ನ ಆಪ್ಷನ್ಸ್ಗಳಲ್ಲಿ ಕೂಡ ಕೊಟ್ಕೊಂಡಿದ್ದಾನೆ. ಸೊ ಈ ಟೇಬಲ್ ಏನಿದೆಯಲ್ಲ, ಈ ಟೇಬಲ್ ನಿಮಗೆ ವೆರಿ ಇಂಪಾರ್ಟೆಂಟ್ ಇದೆ. ಈ ಟೇಬಲನ್ನು ನೀವೇನು ಮಾಡಿ ಅಂತಂದರೆ ಡೈಲಿ ಒಂದು 4 ನೀವೇನು ಮಾಡಿ ಅಂದರೆ ಮಗ್ಗಪ್ ಮಾಡುವ ಪ್ರಯತ್ನವನ್ನು ಮಾಡಿ. ಈ ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಬೈಕಾರ್ಬೋನೇಟ್ ಇದರ ಫಾರ್ಮುಲಾ, ನೆಕ್ಸ್ಟ್ ಬ್ಲೀಚಿಂಗ್ ಪೌಡರ್ ಅಂದರೆ ಕ್ಯಾಲ್ಸಿಯಂ ಹಕ್ಸಾಕ್ಲೋರೈಡ್, ಓಕೆನಾ. ನೆಕ್ಸ್ಟ್ ಕಾಪರ್ ಸಲ್ಫೇಟ್ ಅಂದರೆ ಬ್ಲೂ ವೈಟರಲ್ ಅಂದರೆ ಕಾಪರ್ ಸಲ್ಫೇಟು. ಈ ರೀತಿ ನೀವು ಡೈಲಿ ಏನು ಮಾಡಿದ್ರೆ 5 ಅಂತ ಮಾಡಿ ಒಂದು 20-25 ದಿನಗಳು ನೆನಪಿಟ್ರೆ ಬೇರೆ ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ಇದ್ರ ಮೇಲೆ ನೀವು ಪರ್ಮನೆಂಟ್ ಕ್ವಶನ್ಸ್ ಇರ್ತವೆ. ಈ ಏರಿಯಾದ ಮೇಲೆ ಬಂದರೆ ನೀವು ಡೈರೆಕ್ಟ್ ಹಿಟ್ಟನ್ನು ಹೊಡಿಬಹುದು. ಓಕೆ, ಸೊ ಆ ದೃಷ್ಟಿಕೋನದಿಂದ ಈಗ ಇದೊಂದು ರಿಪೀಟೆಡ್ ಆಗಿ ಒಂದು ರಿಪೀಟೆಡ್ ಥೀಮ್, ಇದು PYQ HYT ಥೀಮ್ ಅಂತ ಇದೊಂದು ರಿಪೀಟೆಡ್ ಥೀಮ್ ಇದೆ. ಇದನ್ನು ಕೂಡ ನೀವು ನೆನಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಯಾಕಂದರೆ ಈ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅದಾವೆ ನೋಡಿ, ಅದನ್ನು ನಾನು ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಹಿಂದಿನ ಪೇಪರ್ ಒಂದು 10 ಪೇಪರ್ ತೆಗೆದು ನೋಡಿದಾಗ ಇದ್ರ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ಗಳನ್ನೇ ನಿಮಗೆ ಎಕ್ಸಾಮಿನರ್ ಕೇಳ್ಕೊಂಡಿರೋದನ್ನು ನಾವು ಗಮನಿಸಬಹುದಾಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ನೋಡಿ. ಈಗ ಲಾಸ್ಟ್ ಟೈಮ್ ಕೆಮಿಕಲ್ ಕಾಂಪೌಂಡ್ಸು ಮತ್ತು ಅದು ಕಾಮನ್ ನೇಮ್ ಯಾವ ರೀತಿ ಡಿಸ್ಕಸ್ ಮಾಡಿದ್ವಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು ನೋಡಿ. ಥಲ್ಸೇಮಿಯಾ ಎಂಬ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಅಂಶವನ್ನು ಕ್ವಶನ್ಸನ್ನು ಕೇಳ್ಕೊಂಡು ನಿಮಗೆಲ್ಲ ಗೊತ್ತಿದೆ. ಯಾಕಂದರೆ ರಿಪೀಟೆಡ್ ಆಗಿ ಈ ಅನುವಂಶಿಕಗೆ ಬ್ಲಡ್ಗೆ ರಿಲೇಟೆಡ್ ಇದೆ. ಯಾಕಂದರೆ PYQ ಕ್ವಶನ್ ಪೇಪರ್ಸ್ ನೋಡಿದಾಗ ರಿಪೀಟೆಡ್ ಆಗಿ ಒಂದಲ್ಲ ಒಂದು ರೂಪದಲ್ಲಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಇದರಿಂದ ನಿಮಗೆ ಕಲಿಬೇಕಾಗಿರೋದು ಏನು ಗೊತ್ತಾ, ಈ ಬ್ಲಡ್ನ ಬೇಸಿಕ್ ಆಸ್ಪೆಕ್ಟ್ಸ್ಗಳನ್ನು ನೀವು ತಿಳ್ಕೊಳ್ಳಿ. ಯಾಕಂದರೆ ಬ್ಲಡ್ ಟಾಪಿಕನ್ನು ನೀವು ಒಂದು 10 ಇಯರ್ದು ಪೇಪರ್ ತೆಗೆದ್ರೆ ಒಂದು 7ರಿಂದ 8 ಪೇಪರ್ಲಿ ಬ್ಲಡ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಒಂದು ರಕ್ತದ ವರ್ಗೀಕರಣವನ್ನು ಮಾಡಿದವರು ಯಾರು, ರಕ್ತದ ಅಧ್ಯಯನವನ್ನು ಏನೇನು ಕರಿತೀವಿ, ರಕ್ತ ಪರಿಚಲನೆ ಕಂಡುಹಿಡಿದವರು ಯಾರು, ಮತ್ತು ರಕ್ತದ ಗುಂಪುಗಳದವಲ್ಲ ಗ್ರೂಪ್ಸ್ ಆಫ್ ರಕ್ತದ ಗುಂಪುಗಳನ್ನು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳೋದಾಗಲಿ, ಮತ್ತು ರಕ್ತಕ್ಕೆ ಸಂಬಂಧಿಸಿದಂಥ ರೋಗಗಳನ್ನು ರಿಪೀಟ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಬ್ಲಡ್ ರಿಲೇಟೆಡ್ ಏನು ಟಾಪಿಕ್ ಇದೆಯಲ್ಲ ಅದು 100% ಏನಾದರೆ ಮೋಸ್ಟ್ ಇಂಪಾರ್ಟೆಂಟ್, ಅದು ವೆರಿ ಇಂಪಾರ್ಟೆಂಟ್. ಅದನ್ನು ಏನು ಮಾಡಿ ಅಂದರೆ ನೀವು ಬ್ಲಡ್ ರಿಲೇಟೆಡ್ ಡಿಟೇಲ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿದ್ವಿ. ಎಟ್ ದ ಸೇಮ್ ಟೈಮ್ ಗೋಸ್ ಟು ಹಾರ್ಟ್ಸ್ ರಿಲೇಟೆಡ್ದು. ಈ ಹಾರ್ಟ್ನ ಕುರಿತು ಏನು ಗೊತ್ತಾ, ರಿಪೀಟೆಡ್ ಆಗಿ ಕ್ವಶನ್ಸ್ಗೆ ಈ ಹಾರ್ಟ್ನ ಕುರಿತು ಅಧ್ಯಯನ ಏನು ಮಾಡ್ತೀವಿ, ಹಾರ್ಟ್ನ ರಚನೆ ಮತ್ತು ಹಾರ್ಟ್ನ ಕುರಿತು ಏನೇನು ಡಿಸೀಸ್ ಅದಾವೆ ಮತ್ತು ಹಾರ್ಟ್ನ ಕುರಿತು ಯಾವ್ಯಾವ ಟೆಸ್ಟ್ಗಳನ್ನು ನಾವು ಮಾಡ್ತೀವಿ ಎಲ್ಲವದ್ರ ಬಗ್ಗೆ ರಿಪೀಟೆಡ್ ಆಗಿ ಎಕ್ಸಾಮಿನರ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಅವೆರಡವನ್ನು ನೀವೇನು ಮಾಡಿ ಅಂತಂದರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಲ್ಲಿ ನೋಡಿ ಇದ್ರ ಜೊತೆಗೆ ನಾನು ಏನು ಹಾಕ್ಕೊಂಡಿದ್ದೀನಿ ಇಲ್ಲಿ ಅಂದರೆ ಇಲ್ಲಿ ನೋಡಿ ಬ್ಲಡ್ ರಿಲೇಟೆಡ್ ಏನು ಇದು ಅದ್ರ ಬಗ್ಗೆ ಡೀಟೇಲ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿ ಸಿಕಲ್ ಸೆಲ್ ಅನಿಮಿಯಾ ಅಂದ್ರೇನು, ಹೋಮೋಫಿಲಿಯಾ ಅಂದ್ರೇನು, ಗಾಯ್ಟರ್ ಅಂದ್ರೆ ಏನು ಮತ್ತು ಕವಸಕರ್ ಅಂದ್ರೆ ಏನು, ಇವೆಲ್ಲವನ್ನು ಟೇಬಲ್ ಸಹಿತ ನಾವು ಇಲ್ಲಿ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿವಿ. ಈ ಲಂಗ್ಸ್ಗೆ ಯಾವ್ಯಾವ ಡಿಸೀಸ್ ಬರ್ತವೆ, ಈಗ ನ್ಯೂಮೋನಿಯಾ, ಈಗ ನೆಕ್ಸ್ಟ್ ಟ್ಯೂಬರ್ಕುಲೋಸಿಸು, ಅಸ್ತಮಾ, ಬ್ರೊಂಕೈಟಿಸ್ ಮತ್ತು ನೆಕ್ಸ್ಟ್ COPD ಎಂಬ ಈ ರೀತಿ ರೋಗಗಳು ಬರ್ತವೆ. ಯಾಕಂದ್ರೆ ಜಸ್ಟ್ ನೆನಪಿರಲಿ ನಿಮಗೆ ಅಂತಾನೆ ಹೇಳ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ TBಗೆ ಏನು ಗೊತ್ತಾ, ಇದು ಬ್ಯಾಕ್ಟೀರಿಯಾ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಇದನ್ನೂ ರಿಪೀಟೆಡ್ ಆಗಿ ಕ್ವಶನ್ಸಲ್ಲಿ ಕೇಳ್ಕೊಂಡಿದ್ದಾನೆ. ಸೊ ಈಗ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಅಂದರೆ ಈಗ ನಂದು ಉದ್ದೇಶ ಏನಂದರೆ ಈ ಟಾಪಿಕ್ಕನ್ನು ತಿಳಿಸಬೇಕು, ನಿಮ್ಗೆ ಯಾವುದು ಕೋರ್ ಇಂಪಾರ್ಟೆಂಟ್ ಅದಾವೆ ಅದನ್ನು ತಿಳಿಸಬೇಕು ಆ್ಯಂಡ್ ಬೇಗ ಮುಗಿಸ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿರೋದು. ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕಿಡ್ನಿಗೆ ರಿಲೇಟೆಡ್ ಏನಿದೆ, ನೆಕ್ಸ್ಟ್ ನೆಫ್ರೋಸಿಟಿಕ್ ಸಿಂಡ್ರೋಮು, ನೆಕ್ಸ್ಟ್ ರಿಟರ್ನಲ್ ಕಿಡ್ನಿ ಸ್ಟೋನು. ಕಿಡ್ನಿ ಸ್ಟೋನ್ ನೋಡಿ ಅದಕ್ಕೆ ಸೈಂಟಿಫಿಕ್ ನೇಮ್ ಕೇಳ್ಬೋದು, ರಿನಲ್ ಕ್ಯಾಲ್ಕುಲಿ ಅಂತ ಕರಿತೀವಿ. ಅದನ್ನು ಕಿಡ್ನಿ ಸ್ಟೋನ್ ಜನರಲ್ ಆಗಿ ಕರಿತೀವಿ. ಅದನ್ನು ಇನ್ ಕೇಸ್ ಆಪ್ಷನ್ಸಲ್ಲಿ ಕೊಟ್ಟ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರ್ತವೆ. ಅದನ್ನು ಕೂಡ ಸೈಂಟಿಫಿಕ್ ನೇಮ್ ಕೂಡ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಎಟ್ ದ ಸೇಮ್ ಟೈಮ್ ನೋಡಿ
ಈಗ ಈ ಜೆನೆಟಿಕ್ ಡಿಸೀಸ್ ಮೇಲೆ ಏನೇನು ರೋಲ್ ಬರ್ತವೆ, ರೋಗಗಳು ಬರ್ತವೆ, ಅವೆಲ್ಲವನ್ನ ಇಲ್ಲಿ ಹಾಕೊಳ್ಳೋ ಪ್ರಯತ್ನವನ್ನ ನಾವು ಇದನ್ನ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ ಏನು, ರೆಡ್ ಬ್ಲಡ್ ಸೆಲ್ ಬ್ಲಡ್ ರಿಲೇಟೆಡ್. ನೆಕ್ಸ್ಟ್ ಹೋಮಿಯೋಫಿಲಿಯಾ ಅಂದ್ರೆ ಏನು, ನೆಕ್ಸ್ಟ್ ಬ್ಲಡ್ ಕ್ಲಾಟಿಂಗ್ ಮೆಕಾನಿಸಮ್, ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಏನು, ನೆಕ್ಸ್ಟ್ ಡೌನ್ ಸಿಂಡ್ರೋಮ್ ಅಂದ್ರೆ ಏನು, ರಿಲೇಟೆಡ್ ಎಲ್ಲವನ್ನು, ಬ್ಯಾಕ್ಟೀರಿಯಾ ಡಿಸೀಸ್ ಯಾವುದು, ನೆಕ್ಸ್ಟ್ ಪ್ರೋಜನ್ ಫಂಗಲ್ ಡಿಸೀಸ್ ಯಾವುದು, ಮತ್ತು ಹೈಲಿ ರಿಟೇನಬಲ್ ಟ್ರೆಂಡ್ಸ್ ಎಕ್ಸಾಂಪಲ್ ಯಾವುದು, ವೈರಲ್ ಡಿಸೀಸ್ ಯಾವುದು, ಎಲ್ಲವನ್ನು ಏನು ಮಾಡ್ಕೊಂಡು ಅಂದರೆ ಡೀಟೇಲ್ ಆಗಿ ಇಲ್ಲಿ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ. ಈ ಡಾಕ್ಯುಮೆಂಟ್ ಎಲ್ಲಿ ಅವೈಲೇಬಲ್ ಆಗುತ್ತೆ ನಿಮಗೆ ಅಂದರೆ ನಮ್ಮ ಟೆಲಿಗ್ರಾಮ್ ಎಕ್ಸಾಮ್ ISCN ಟೆಲಿಗ್ರಾಮ್ ಗ್ರೂಪಲ್ಲಿ ಅದರಲ್ಲಿ ನಿಮಗೆ ಅವೈಲೇಬಲ್ ಇದೆ. ಓಕೆ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ನಾವು ಇದನ್ನು ಫ್ರೀ ಆಗಿ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಓದಿದ್ರೆ ವೆರಿ ಸಾಕಂತ ಅನಿಸುತ್ತೆ. ಇಲ್ಲಿ ನಿಮ್ಮ ಹೋಮ್ವರ್ಕ್ ಏನಂತಂದರೆ ನೋಡಿ, ಬ್ಲಡ್ ಬಗ್ಗೆ 360 ಅಧ್ಯಯನ ಮಾಡಿ, ಹಾರ್ಟ್ ಬಗ್ಗೆ 360 ಅಧ್ಯಯನ ಮಾಡಿ, ಈ ಕಿಡ್ನಿ ರಿಲೇಟೆಡ್ ಸ್ವಲ್ಪ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಅದಾವೆ ಅದ್ರ ಬಗ್ಗೆ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ. ಓಕೆ, ಇಷ್ಟಾದರೆ ದರ್ ಇಸ್ ಎ ಮೋರ್ ದೆನ್ ಇನಫ್ ಅಂತ ಅನ್ಸುತ್ತೆ. ನೋಡಿ, ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ನಾನೇನು ಹೇಳಿದ್ದೆ ನಿಮಗೆ, ಸ್ಪೇಸ್ ಟೆಕ್ನಾಲಜಿ ಬಂದಾಗ ಆ್ಯಂಡ್ ಇಸ್ರೋದು ಏನೇ ಡೆವಲಪ್ಮೆಂಟ್ಸ್ ಆದಾಗ, ಜೊತೆಗೆ ನಾಸಾದ ಏನು ಡೆವಲಪ್ಮೆಂಟ್ಸ್ ಆದಾಗ, ಮತ್ತು DRDOದು ಏನು ಡೆವಲಪ್ಮೆಂಟ್ ಆಯ್ತು ಅಂದರೆ ಅದರ ಬಗ್ಗೆ ನೀವು ಎಚ್ಚರಿಕೆಯಿಂದ ನೀವು ಪ್ರಿಪರೇಷನ್ಸ್ ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳನ್ನು ಕ್ರಮವಾಗಿ ಗುರುತಿಸಿ ಅಂತ ಕೇಳಿದ್ದಾನೆ. ಈಗ ನಿಮಗೆ ಗೊತ್ತಿತ್ತಂತಂದರೆ ನೀವೇನು ಮಾಡಿ ಅಂತಂದರೆ ನೀವು ಆನ್ಸರನ್ನು ಮಾಡ್ಬೋದು. ಇಲ್ಲ ಅಂತಂದ್ರೆ ನೋಡಿ, ಈಗ ನಿಮಗೆ ಯಾವುದು ಇಲ್ಲ ಅಂತ ಗೊತ್ತಿದ್ರು ಕೂಡ ನಿಮ್ಗೆ ಏನು ಮಾಡ್ಬೋದು ಅಂದರೆ ಉತ್ತರಿಸಬಹುದು. ಈಗ ಫಾರ್ ಎಕ್ಸಾಂಪಲು ಈ ನಿಮ್ಗೆ ವಿಕ್ರಮ್ ಮತ್ತು ಪ್ರಜ್ಞಾನ್ ಇದಂತ ಗೊತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ತೀರಾ. ಇನ್ ಕೇಸು ನಿಮ್ಗೆ ಆದಿತ್ಯ ಇಲ್ಲ ಅಂತ ನಿಮ್ಗೆ ಗೊತ್ತಾಯ್ತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಆದಿತ್ಯ ಇದರಲ್ಲಿ ಕೂಡ ಆದಿತ್ಯ ಇದೆ, ಇದು ಇಲ್ಲ ಅಂದ್ರೆ ಇದು ಎಲಿಮಿನೇಷನ್ ಆಯಿತು, ಇದು ಇಲ್ಲ ಅಂದರೆ BC ಕೂಡ ಎಲಿಮಿನೇಷನ್ ಆಯಿತು, ಇದು ಇಲ್ಲ ಅಂತಂದ್ರೆ D ಕೂಡ ಎಲಿಮಿನೇಷನ್ ಆಯಿತು. ನಿಮಗೆ ಎಲ್ಲವನ್ನು ಗೊತ್ತಿರಬೇಕಂತ ಏನಿಲ್ಲ, ಆ ಹೆಸರು ಗೊತ್ತಿಲ್ಲ ಅಂತ ನಿಮ್ಗೆ ಒಂದು ವಿಕ್ರಮ್ ಮತ್ತು ಪ್ರಜ್ಞಾನ್ ಇಲ್ಲ ಅಂತ ಎರಡು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಗೊತ್ತಿದೆ ಅಂತಂದ್ರೆ ಓಕೆ, ಗೊತ್ತಿಲ್ಲ ಅಂತಂದ್ರೆ ಆದಿತ್ಯ ಇಲ್ಲ ಅಂತ ಕೂಡ ನಿಮ್ಗೆ ಗೊತ್ತಿದ್ರೆ ಎಲಿಮಿನೇಷನ್ಸ್ ಮೂಲಕ ನೀವೇನು ಮಾಡ್ಬೋದು ಅಂದರೆ ಇದನ್ನ ಆನ್ಸರನ್ನು ಮಾಡ್ಬೋದಾಗಿತ್ತು. ಆ್ಯಂಡ್ ಎಕ್ಸಾಮಿನ ಆಪ್ಷನ್ಸ್ಗಳನ್ನು ಸೆಟ್ ಮಾಡಬೇಕಾದ್ರೆ ಈ ರೀತಿ ಥಿಂಕ್ ಮಾಡಿ ಒಂದು ಲಾಜಿಕ್ ಇಟ್ಟೆ ಏನಾಗೋದು ಆಪ್ಷನ್ಸ್ಗಳನ್ನು ಸೆಟ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕೂಡ ಕ್ವಶನ್ ಪೇಪರ್ ಸೆಟ್ ಮಾಡಕ್ಕೆ ಹೋದಾಗ ನೀವು ಹೇಗೆ ಆಪ್ಷನ್ಸ್ಗಳನ್ನು ಚೇಂಜ್ ಮಾಡಬೇಕು, ಹೇಗೆ ಆಪ್ಷನ್ಸ್ಗಳನ್ನು ಭಿನ್ನವಾಗಿ ರಚಿಸಬೇಕು, ಹೇಗೆ ಆಪ್ಷನ್ಸ್ಗಳನ್ನು ಸೇಮ್ ಆಗಲಾರ್ದಂಗೆ ನೋಡ್ಕೋಬೇಕಂದಾಗ ನೀವೇನಾದರೂ ಹೊಸ ಹೆಸರನ್ನು ಸೇರಿಸಬೇಕಾಗತ್ತೆ, ಹೊಸ ಡೇಟಾವನ್ನು ಸೇರಿಸಬೇಕಾಗತ್ತೆ, ಹೊಸ ಅಂಶಗಳನ್ನು ಸೇರಿಸಬೇಕಾಗತ್ತೆ. ಅದನ್ನ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಯಾವಾಗ ನಿಮ್ಮ ನಾಲೆಜ್ ಕಾಂಪೋನೆಂಟ್ ನಿಮ್ಗೆ ಹೆಲ್ಪ್ ಆಗಲ್ಲ ಅಂದಾಗ ಥಿಂಕ್ ಲೈಕ್ ನೀವೇ ಎಕ್ಸಾಮಿನರ್ ಇದ್ರೆ ನೀವು ಯಾವ ರೀತಿ ಕ್ವಶನ್ಸನ್ನು ನೀವು ಫ್ರೇಮ್ ಮಾಡ್ತಾ ಇದ್ರಿ, ಆಪ್ಷನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಇದ್ರಿ, ಆ ದೃಷ್ಟಿಕೋನದಲ್ಲಿ ನೀವೇನು ಮಾಡಿ ಅಂದರೆ ಕ್ವಶನ್ ಪೇಪರ್ನ ನೋಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಎಲ್ಲ ಡೀಟೇಲ್ ಆಗಿ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿವಿ. ವಿಕ್ರಮ್ ನೋಡಿ, ನೇಮ್ ವಿಕ್ರಮ್ ಸಾರಾಭಾಯಿ ಅದವನ್ನ ಏನು ಕರಿತೀವಿ, ಇಂಡಿಯನ್ ಸ್ಪೇಸ್, ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಅಂತ ಕರಿತೀವಿ, ಅವ್ರ ಹೆಸರನ್ನು ಹಾಕೊಂಡಿದ್ದೀವಿ. ನೇಮ್ ಪ್ರಜ್ಞಾನ್ ಅಂದರೆ ವಿಸ್ಡಮ್ ಅಂತ, ಸಂಸ್ಕೃತದಲ್ಲಿ ವಿಸ್ಡಮ್ ಅಂತ ಎರಡು ಹೆಸರುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ಕೊಂಡಿವಿ. ಓಕೆ, ನೆಕ್ಸ್ಟ್ ಆದಿತ್ಯ ಅನ್ನೋದು, ಆದಿತ್ಯ ಎಲ್ಲನು ಇಂಡಿಯಾಸ್ ಫಸ್ಟ್ ಏನು ಡೆಡಿಕೇಟೆಡ್ ಸೈಂಟಿಫಿಕ್ ಸೂರ್ಯದ ಕರೋನಾವನ್ನು ಅಧ್ಯಯನ ಮಾಡೋಕ್ಕೆ ನಾವು ಆದಿತ್ಯ 1 ಎಂಬ ಉಪಗ್ರಹವನ್ನು ಏನು ಮಾಡ್ತಾ ಇದೀವಿ ಅಂದರೆ ಬಿಡ್ತಾ ಇದೀವಿ. ನಿಮ್ಗೆ ಗೊತ್ತಿದ್ರೆ ಅದನ್ನು ಕೂಡ ಆ ಮೂಲಕ ಕೂಡ ನೀವು ಎಲಿಮಿನೇಷನ್ ಮಾಡಬಹುದಾಗಿತ್ತು. ಓಕೆ, ನೆಕ್ಸ್ಟ್ ನೋಡಿ, ಚಂದ್ರಯಾನ 1 ಯಾವಾಗಾಯಿತು, ಚಂದ್ರಯಾನ 2 ಯಾವಾಗಾಯಿತು, ನೆಕ್ಸ್ಟ್ ಚಂದ್ರಯಾನ 3 ಏನು, ಇದ್ರ ಬಗ್ಗೆ ಕೂಡ ನಾನೇನು ಮಾಡ್ಕೊಂಡಿದ್ದೀನಿ ಡೀಟೇಲ್ ಆಗಿ ನಿಮಗೆ ಈಗ ಕಂಟೆಂಟ್ ಕೊಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಜಸ್ಟ್ ಒಂದ್ಸರಿ ಓವರ್ವ್ಯೂ ಮಾಡಿಬಿಡ್ತೇನೆ. ನಿಮಗೆಲ್ಲ ಗೊತ್ತಿರಲಿ, ಚಂದ್ರಯಾನ 1 2008ರಲ್ಲಿ ಲಾಂಚ್ ಆಯಿತು, ಚಂದ್ರಯಾನ 2 2019 ಲಾಂಚ್ ಆಯಿತು, ಚಂದ್ರಯಾನ 3 2023 ಲಾಂಚ್ ಆಯಿತು. ಓಕೆ, ನೆಕ್ಸ್ಟ್ ಇದಕ್ಕೆ ಯಾವ ಲಾಂಚ್ ವೆಹಿಕಲ್ ಬಳಸಿದ್ವಿ, PSLV-C ಅನ್ನು 2008ರಲ್ಲಿ ಬಳಸಿದ್ದೀವಿ. ನೆಕ್ಸ್ಟ್ GSLV Mark 3 ಅಥವಾ LVM-3 M1 ಅನ್ನು ನಾವು 2019ನಲ್ಲಿ ಚಂದ್ರಯಾನ 2 ಬಳಸಿ. ಆ್ಯಂಡ್ LVM-3 M4 ಅನ್ನೋದು ನಾವು ಚಂದ್ರಯಾನ 3ಗೆ ಬಳಸಿದ್ದೀವಿ. ಇದು ನೋಡಿ ಯಾವ ಟೈಪ್ ಮಿಷನ್ ಇದೆ, ಲ್ಯಾಂಡರ್ ಮತ್ತು ರೋವರ್ ಏನು, ಮತ್ತು ಟಾರ್ಗೆಟ್ ಏನಿದಾವೆ, ಮತ್ತು ಮಿಷನ್ಸ್ ಎಲ್ಲವನ್ನು ಹಾಕೊಳ್ಳುವ ಪ್ರಯತ್ನವನ್ನು ನಾವಿಲ್ಲಿ ಮಾಡಿದ್ದೀವಿ. ಓಕೆ, ಆ್ಯಂಡ್ ಇಟ್ ದ ಸೇಮ್ ಟೈಮ್ ನೋಡಿ, ಇಲ್ಲಿ ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದಾಗ ಏನು ಮಾಡಿದಾನೆ ಅಂದರೆ ಇಲ್ಲಿನೂ ಕೂಡ ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3 ಬಗ್ಗೆ ನಾವು ಡೀಟೇಲ್ ಆಗಿ ಏನು ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಎಕ್ಸಾಮ್ PYQ ಎಲ್ಲಿ ಕ್ವಶನ್ಸ್ ಕೇಳಿದಾನೆ ಗೊತ್ತಾ, ಈ ಶಿವಶಕ್ತಿ ಪಾಯಿಂಟ್ ಯಾವುದನ್ನು ಕರಿತೀವಿ, ತಿರಂಗ ಪಾಯಿಂಟ್ ಅಂತ ಯಾವುದನ್ನು ಕರಿತೀವಿ, ಮತ್ತು ಸ್ಪೇಸ್ ಡೇ ಅನ್ನು ಯಾವಾಗ ಆಚರಣೆ ಮಾಡ್ತೀವಿ, ಇದು ಕೂಡ ಆಲ್ರೆಡಿ PYQ ಅಲ್ಲಿ ಕ್ವಶನ್ಸ್ ಆಗಿ ಹೋಗಿದೆ. ಓಕೆ, ಮುಂದೆ ನಿಮಗೆ ಬಂದರೆ ಏನು ಗೊತ್ತಾ, ನೆಕ್ಸ್ಟ್ ಅಲ್ಲಿ ಕೇಳಿದರೆ ನಿಮ್ಗೆ ಏನಾಗ್ಬೋದು ಅಂದರೆ ಇದರ 2026 ಥೀಮ್ ಏನಂತರೂ ಕೇಳ್ಬೋದು ನಿಮಗೆ. ಓಕೆ, ಥೀಮ್ ಏನಂತಂದ್ರೂ ಕೇಳ್ಬೋದು. ಇದನ್ನು ಕೂಡ ನೆನಪಿರೋ ಪ್ರಯತ್ನ ಮಾಡಿ. ಆ್ಯಂಡ್ ಚಂದ್ರಯಾನ ಲ್ಯಾಂಡಿಂಗ್ ಸೈಟ್ಸ್ ಅನ್ನು ನೀವು
ತಿರಂಗ ಪಾಯಿಂಟ್ ಅಂತ ಕರಿತೀವಿ, ಅದನ್ನು 2019 ಇದು ಚಂದ್ರಯಾನ ಸೆಕೆಂಡ್ದು, ಶಿವಶಕ್ತಿ ಪಾಯಿಂಟ್ ಅನ್ನ 23 ಥರ್ಡ್ ಚಂದ್ರಯಾನ ಶಿವಶಕ್ತಿ ಪಾಯಿಂಟ್ ಅಂತ ಕರಿತೀವಿ. ನಾವು ಸೌತ್ ಪೋಲ್ಗೆ ನಾವೇನ್ ಮಾಡಿವಿ ರೀಚ್ ಆಗಿದೀವಿ. ಇದನ್ನು ಕೂಡ ನೀವು ನೆನ್ಪಿಡುವ ಪ್ರಯತ್ನವನ್ನ ಮಾಡಿ. ಓಕೆ, ಈ ಏನ್ ಡೀಟೇಲ್ಸ್ ಇದೆ ಆ ಎಲ್ಲ ಡೀಟೇಲ್ಸ್ ಡಾಕ್ಯುಮೆಂಟ್ ಅನ್ನ ನೀವು ಎಲ್ಲಿ ಸಿಗುತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗ್ತದೆ. ಯಾಕೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ಹುಡುಗರು ಕಮೆಂಟ್ ಮಾಡಿದ್ರು, ಸರ್ ನೀವು ನೋಟ್ಸ್ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಅಂದಾಗ ನಾನು ಆದಷ್ಟು ಜೂಮ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇನ್ ಕೇಸ್ ಇಲ್ಲಿ ಕಂಡಿಲ್ಲ ಅಂತಂದ್ರೆ ಈ ಕ್ಲಾಸ್ ಅಪ್ಲೋಡ್ ಆದ ನಂತರ ಅದ್ರ ಎಲ್ಲ ಡಾಕ್ಯುಮೆಂಟ್ ಏನಾಗುತ್ತೆ ಅಂದ್ರೆ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಫ್ರೀಯಾಗಿ ಅವೈಲೇಬಲ್ ಆಗುತ್ತೆ. ನೀವು ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏರಿಯಾ, ನೀವು ಒಂದು ಕಳೆದ 10 ವರ್ಷದ ಬೇರೆ ಬೇರೆ ಎಕ್ಸಾಮ್ ತೆಗೆದು ನೋಡಿದಾಗ ನೋಬೆಲ್ ಅವಾರ್ಡ್ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ನ ಕೇಳ್ತಾ ಇದ್ದೇನೆ. ಈಗ ಮೊನ್ನೆ 384 KS ಮೀನ್ಸಲ್ಲಿ ಕೂಡ ನೋಬೆಲ್ ಅವಾರ್ಡ್ ಬಗ್ಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರ್ಯಾರು ಪಡ್ಕೊಂಡಿದ್ದಾರೆ ಅದನ್ನು ಕೂಡ ಕ್ವಶನ್ಸನ್ನು ಕೇಳಿದ. ಈಗ ನೋಡಿ, CV ರಾಮನ್ ಅವರ ನೋಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ನಿಮಗೆಲ್ಲ ಗೊತ್ತಿದೆ, DNA ಕೆಲಸಕ್ಕಾಗಿ CV ರಾಮನ್ ಮತ್ತು DNA ಕೆಲಸಕ್ಕೆ ಸಂಬಂಧ ಇಲ್ಲ. ಬೆಳಕಿನ ಹರಡುವಿಕೆ ಕಾಡಿ ನಿಮಗೆಲ್ಲ ಗೊತ್ತಿದೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಅವ್ರಿಗೆ ಏನು ಮಾಡುತ್ತಂದರೆ ನೋಬೆಲ್ ಅವಾರ್ಡ್ ಬರ್ತದೆ. ನೆಕ್ಸ್ಟು ಈ ರೈಬೋಸೋಮ್ಗಳ ರಚನೆಗೆ ಕಾರ್ಯಾಚರಣೆ ಮತ್ತು ಕರ್ತವ್ಯದಕ್ಕಾಗಿ ಈ ರೈಬೋಸೋಮ್ ವೆಂಕಟರಾಮನ್ ರಾಮಕೃಷ್ಣನ್ ಅವರಿಗೆ ಇದು ರೈಬೋಸೋಮ್ಗಳ ಕುರಿತು ಅಧ್ಯಯನ ಮಾಡ್ತಾರೆ. ಸಾಹಿತ್ಯ ಫಸ್ಟು 1913ರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ಏನಾಗುತ್ತೆ ಅಂದರೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ಫಸ್ಟ್ ಸಾಹಿತ್ಯ ನೋಬೆಲ್ ಬರ್ತದೆ. ಈ 3 ಆಪ್ಷನ್ಸ್ಗಳು ನಿಮಗೆ ಗೊತ್ತಿದೆ. ಫಸ್ಟ್ ಬೆಳಕಿನ ಚದುರುವಿಕೆಗಾಗಿ ಯಾರು CV ರಾಮನ್ ಅವರಿಗೆ, ನೆಕ್ಸ್ಟ್ ರೈಬೋಸೋಮ್ಗಳ ಅಧ್ಯಯನಕ್ಕೆ ವೆಂಕಟರಾಮನ್ ರಾಮಕೃಷ್ಣನ್ ಅವರಿಗೆ, ನೆಕ್ಸ್ಟ್ ಸಾಹಿತ್ಯದಕ್ಕಾಗಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ಗೀತಾಂಜಲಿ 1913ಕ್ಕೆ ಏನಾಗುತ್ತೆ ಅಂದರೆ ಫಸ್ಟು ಏಷ್ಯಾದ ಮೊದಲ ವ್ಯಕ್ತಿ ಏನಾಗ್ತಾರೆ ಅಂದರೆ ಅವರು ಸಾಹಿತ್ಯ ನೋಬೆಲ್ ಪಡೆದಂಥ ವ್ಯಕ್ತಿ ಆಗ್ತಾರೆ. ಅದನ್ನು ಕೂಡ ನಿಮಗೆ ಏನು ಮಾಡಿದ ಈಗ ಈಸಿಯಾಗಿ ಒಂದೇ ಕ್ವಶನ್ಸ್ ಕೇಳಿದ್ದಾನೆ. CV ರಾಮನ್ ಬಗ್ಗೆ ಕ್ವಶನ್ಸ್ ಅನ್ನು ಕೇಳಿದ್ದಾನೆ. ನಿಮಗೆ ಮುಂದೆ ಏನು ಕ್ವಶನ್ಸ್ ಕೇಳ್ಬೋದು, ಯಾರು KSಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಿ ಅಥವಾ ಯಾರು PSIಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ರಿ, ಆ ಕ್ಷೇತ್ರಗಳನ್ನು ಮತ್ತು ಪಡೆದ ವರ್ಷಗಳನ್ನು ಅಥವಾ ಕ್ಷೇತ್ರಗಳನ್ನು ಪಡೆದ ವ್ಯಕ್ತಿಗಳನ್ನು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ, ಅಥವಾ ಕ್ರೊನಾಲಜಿ ಮೂಲಕ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಫಸ್ಟ್ ಸಾಹಿತ್ಯ ಕ್ಷೇತ್ರ, ಆಮೇಲೆ ಯಾವ್ಯಾವ ಕ್ಷೇತ್ರಗಳನ್ನು ಪಡ್ಕೊಂಡಿದ್ದು. ಸೊ ಡಿಫ್ರೆಂಟ್ ಆಗಿ ನೀವು ಥಿಂಕ್ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಲ್ಲಿ ನೋಡಿ ಸರ್ CV ರಾಮನ್ ಅವರಿಗೆ ಏನಾಗುತ್ತೆ ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಪಡಿತಾರೆ. ನೆಕ್ಸ್ಟ್ ಯಾವಾಗ ಅಂದರೆ ಯಾವಾಗ 1900 ನೆಕ್ಸ್ಟ್ ನೋಡಿ ಯಾವಾಗ ಅಂದರೆ ಫೆಬ್ರವರಿ 28ಗೆ ಏನು ಮಾಡ್ತಾರೆ ಅಂದರೆ 1928ರಲ್ಲಿ ಅವ್ರು ಏನು ಮಾಡ್ತಾರೆ ಇದನ್ನು ರಾಮನ್ ಎಫೆಕ್ಟ್ಸ್ಗಳನ್ನು ಡಿಸ್ಕವರಿ ಏನು ಮಾಡ್ತಾರೆ ಇದು ಮಾಡ್ತಾರೆ. ಅದನ್ನು ಇಂಪ್ಲಿಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಏನಂತಾರೆ ಅದನ್ನು ಜಗತ್ತಿಗೆ ತೋರ್ಪಡಿಸ್ತಾರೆ. ಆ ದಿನಾಂಕವನ್ನು ನಾವೇನು ಮಾಡ್ತೀವಿ ಅಂದರೆ ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಕೂಡ ನಾವು ಆಚರಣೆ ಮಾಡ್ತೀವಿ. ಈ ನ್ಯಾಷನಲ್ ಸೈನ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅದರ ಥೀಮನ್ನು ಕೂಡ ಎಕ್ಸಾಮ್ನಲ್ಲಿ ಆಲ್ರೆಡಿ ಕೇಳ್ಕೊಂಡಿದ್ದಾನೆ. ಓಕೆ, ಈ ಟೋಟಲ್ 10 ನೋಬೆಲ್ ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಆ 10 ನೋಬೆಲ್ ಅವಾರ್ಡ್ ಇಂಡಿಯನ್ ಸಿಟಿಜನ್ ಯಾರಾದರೆ, ಸಿಟಿಜನ್ಸ್ ಯಾರಾದರೆ, ನಾನ್ ಸಿಟಿಜನ್ ವಿತ್ ಇಂಡಿಯನ್ ಸಿಗ್ನಿಫಿಕೆಂಟ್ ಕನೆಕ್ಷನ್ ಯಾರು, ಅವರೆಲ್ಲವನ್ನು ಸೇರಿ 10 ಜನ ಪಡ್ಕೊಂಡಿದ್ದಾರೆ. ಓಕೆ, ಅದು ಯಾರು ಅಂತ ನೀವು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಆ್ಯಂಡ್ ನೋಬೆಲ್ ಅವಾರ್ಡ್ ಬಗ್ಗೆ ನಿಮಗೆ ಗೊತ್ತಿದೆ, 1895ರಲ್ಲಿ ನೋಬೆಲ್ ಸ್ವೀಡಿಷ್ ಸೈಂಟಿಸ್ಟ್ ಅಲ್ಫ್ರೆಡ್ ನೋಬೆಲ್ ಅವರಿಗೆ ಸ್ವೀಡಿಷಲ್ಲಿ ಆಗುತ್ತೆ ಸ್ಥಾಪನೆ ಆಗುತ್ತೆ. 1901ರಿಂದ ಫಸ್ಟ್ ಅವಾರ್ಡನ್ನು ಕೊಡ್ತಾರೆ. ಅದೆಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ಬೇಸಿಕ್ಸ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈಗ ಇಂಡಿಯನ್ ಸಿಟಿಜನ್ ಯಾರಂದ್ರೆ ಈಗ ಫಸ್ಟ್ 1913ರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಲಿಟರೇಚರ್ಗೆ ಸಾಹಿತ್ಯಕ್ಕೆ ಪಡಿತಾರೆ ಗೀತಾಂಜಲಿ ಕೃತಿಗೆ. ನೆಕ್ಸ್ಟ್ CV ರಾಮನ್ ಅವರು 1930ರಲ್ಲಿ ಫಿಸಿಕ್ಸು. ನೆಕ್ಸ್ಟ್ ಅದು ರಾಮನ್ ಎಫೆಕ್ಟ್ಸ್ ಆಲ್ರೆಡಿ ಮಾತಾಡಿದ್ವಿ. ಮದರ್ ತೆರೇಸಾ ಅವರು 1979 ಪೀಸ್ ಶಾಂತಿಗಾಗಿ ಪಡ್ಕೋತಾರೆ. ನೆಕ್ಸ್ಟ್ ಅಮರ್ತ್ಯ ಸೇನ್ 1990 ವೆಲ್ಫೇರ್ ಎಕನಾಮಿಕ್ ಅಂತ ಹೇಳ್ತೀವಿ. ಕೈಲಾಸ್ ಸತ್ಯಾರ್ಥಿ 1914 ಪೀಸ್ಗೆ ಸಾಹಿತ್ಯ ಶಾಂತಿ ಗಾಗಿ ಪಡ್ಕೋ. ಇದ್ರ ಜೊತೆಗೆ ಈಗ ಅಲಾಂಗ್ ಸೈಡ್ ಯಾರು ಮಲಾಲಾ ಯೂಸುಫ್ಜಾಯ್ ಪಾಕಿಸ್ತಾನ ಅವ್ರ ಜೊತೆ ಕೂಡ ಇದನ್ನು ಹಂಚ್ಕೋತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಜೊತೆಗೆ ಓವರ್ಸಿ ಇಂಡಿಯನ್ ಸಿಟಿಜನ್ ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ನೋಡಿ ಹರಗೋವಿಂದ್ ಖುರಾನ ಅವರು ಫಿಸಿಯಾಲಜಿ ಮತ್ತು ಮೆಡಿಸಿನ್ 1968ರಲ್ಲಿ, ಮತ್ತು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರು 1983 ಫಿಸಿಕ್ಸಲ್ಲಿ. ನೆಕ್ಸ್ಟ್ VS ನೈಪಾಲ್ ಅವರು 1901 ಸಾಹಿತ್ಯದಲ್ಲಿ. ನೆಕ್ಸ್ಟ್ ವೆಂಕಟರಾಮನ್ ರಾಮಕೃಷ್ಣನ್ ಕೆಮಿಸ್ಟ್ರಿ, ಅದೇ ನೀವು ಹೇಳಿ ರೈಬೋಸೋಮ್ಗಳ ಬಗ್ಗೆ ಡಿಸ್ಕಸ್ ಮಾಡಿದೆ. ಅಭಿಜಿತ್ ಬ್ಯಾನರ್ಜಿ 2019 ಎಕನಾಮಿಕ್ಸಲ್ಲಿ ಪಡಿತಾರೆ. ನೆಕ್ಸ್ಟ್ ಅವ್ರು ನಮ್ಮ ಭಾರತೀಯ ಸಿಟಿಜನ್ಸ್ ಅಲ್ಲ, ಬಟ್ ಇಂಡಿಯನ್ ಜೊತೆ ಕನೆಕ್ಷನ್ಸ್ ಇದೆ ಅವ್ರದ್ದು. ಫಾರ್ ಎಕ್ಸಾಂಪಲ್ ರೊನಾಲ್ಡ್ ರೋಸ್ ನೋಡಿ 1902ರಲ್ಲಿ ಪಡ್ಕೊಂಡು ಮೆಡಿಸಿನ್ ಅವರು, ಅದನ್ನು ಕೂಡ ಬರ್ನನ್ ಇಂಡಿಯಾದಲ್ಲಿ ಅವರು ಜನಿಸಿರ್ತಾರೆ, ಅದನ್ನು ಕೂಡ ನೆನ್ಪಿಡಿ. ಈ ರೂಡಿಯಾರ್ಡ್ ಕ್ಲಿಪ್ಪಿಂಗ್ ನೋಡಿ 1907ರಲ್ಲಿ ಲಿಟರೇಚರ್ ಸಾಹಿತ್ಯವನ್ನು ಪಡೆದು ಜಂಗಲ್ ಬುಕ್ ಇದು ನೋಡಿ ಅದಕ್ಕೆ ಪಡ್ಕೋತಾರೆ. ನೆಕ್ಸ್ಟ್ ಯಾಕಂದ್ರೆ ಅವರು ಮುಂಬೈಲಿ ಜನಿಸಿರ್ತಾರೆ. ನೆಕ್ಸ್ಟ್ 14ನೇ ದಲೈ ಲಾಮಾ 1989 ಪೀಸ್ಗೆ, ಯಾಕಂದ್ರೆ ಈಗ ನಮ್ಗೆ ಈಗ ನಮ್ಮ ಭಾರತದಲ್ಲಿ
ಏನಾಗುತ್ತಂದರೆ ಅವ್ರು ವಾಸಿಸಿದ್ದಾರೆ, ಬಟ್ ಅವರು ಟಿಬೆಟಿಯನ್ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡ್ತಾರೆ. ಟಿಬೆಟಿಯನ್ ಎಕ್ಸ್ಪೆಲ್ ಮಾಡಿದಾಗ ಇಲ್ಲಿ ಬಂದು ನಿಲ್ಲಿಸಿದ್ರು ನಿಮಗೆಲ್ಲ ಸಾಹಿತ್ಯ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಓಕೆ, ಇವೆಲ್ಲವನ್ನು ನೀವೇನು ಮಾಡಿ ಅಂದರೆ ಎಟ್ ಲೀಸ್ಟ್ ನಿಮಗೆ ಇದನ್ನು ಗೊತ್ತಿರುವ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ಈ ನೊಬೆಲ್ ಅವಾರ್ಡ್ ಬಗ್ಗೆ ಕೂಡ ನಾವೇನು ಹಾಕ್ಕೊಂಡಿದ್ರೆ 6 ಕ್ಷೇತ್ರಗಳಿಗೆ ಕೊಡ್ತೀವಿ. ಈಗ ನಿಮಗೆಲ್ಲ ಗೊತ್ತಿರೋ 1895 ಫಸ್ಟ್ ಸ್ಥಾಪನೆ ಆಗುತ್ತೆ, 1901 ಕೊಡ್ತೀವಿ. ಫಸ್ಟ್ ಏನು ಗೊತ್ತಾ 5 ಕ್ಷೇತ್ರಗಳಿಗೆ ಕೊಡ್ತಾ ಇದ್ದೀವಿ. ಆಮೇಲೆ 1969 ಒಳಗೆ ಏನಾಗುತ್ತೆ ಅಂದರೆ ಎಕನಾಮಿಯನ್ನು ಸೇರಿಸ್ತೀವಿ. ಎಲ್ಲವನ್ನು ಬೇಸಿಕ್ಸ್ ನೀವು ಓದ್ತೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಓಕೆ, ಅಲ್ಫ್ರೆಡ್ ನೊಬೆಲ್ ಹಿಸ್ಟ್ರಿ ಏನಿದೆ, ಯಾಕೆ ನೊಬೆಲ್ ಅವಾರ್ಡ್ ಬಂತು, ಮತ್ತು ಅದ್ರ ಪ್ರೊಸೆಸ್ ಏನಿದೆ, ಮತ್ತು ಒಂದ್ಸರಿ ಏನು ಕ್ವಶನ್ಸ್ ಕೇಳಿದಾನೆ ಅಂತಂದರೆ ಈಗ ಶಾಂತಿ ಪ್ರೊಸೆಸ್ ಯಾವ ಅಕಾಡೆಮಿ ಕೊಡುತ್ತೆ, ಮತ್ತು ಮೆಡಿಸಿನ್ ಯಾವ ಅಕಾಡೆಮಿ ಕೊಡುತ್ತೆ, ಯಾವ ಸ್ಥಳದಲ್ಲಿ ಕ್ವಶನ್ಸ್ ಕೇಳ್ತಾನೆ ಅಂತ ಕೂಡ, ಸ್ಟಾಕ್ಹೋಮಲ್ಲಿ ಯಾವ ಪ್ರಶಸ್ತಿ ಕೂಡ, ಅದನ್ನು ಕೂಡ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಏನೇನು ಎಕ್ಸಾಮಿನರ್ ಕೇಳಿದಾನೆ ನೋಡಿ, ಮತ್ತು ಏನೇನು ಕೇಳ್ಬೋದು ಎಲ್ಲವನ್ನ ನೋಡಿಕೊಂಡು ನಾವೇನು ಮಾಡ್ಕೊಂಡ್ವಿ ಅಂದರೆ ಈ ಕಂಟೆಂಟನ್ನು ಕೊಡುವ ಪ್ರಯತ್ನವನ್ನು ಮಾಡ್ಕೊಂಡಿವಿ. ಜಸ್ಟ್ ಈ ಒನ್ ಆರ್ ಟೂ ಪೇಜಸ್ಸಲ್ಲಿ ಎಲ್ಲ ಕಂಟೆಂಟ್ ಇಲ್ಲಿ ಅವೈಲೇಬಲ್ ಇದೆ. ಇದನ್ನು ನೋಡಿಕೊಂಡು ನೀವು ಜಸ್ಟ್ ಏನು ಗೊತ್ತಾ, ನೀವು ಬೇಸಿಕ್ ನೋಟ್ಸನ್ನು ರಿವಿಷನ್ ಮಾಡಿ ನೀವು ಟೆಸ್ಟ್ ಸೀರೀಸ್ಗಳನ್ನು ನೀವು ಬರೆದ್ರೆ ದರ್ ಇಸ್ ಎ ಮೋರ್ ದೆನ್ ಎನಫ್. ಇದಕ್ಕಿಂತ ಜಾಸ್ತಿ ನಿಮಗೇನು PhD ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈಗ ನೀವು ನೆಕ್ಸ್ಟ್ 2026 ಯಾವ ಇದು ಎಕ್ಸಾಮ್ ಆಯ್ತಂದ್ರೆ ಈಗ ನೋಟಿಫಿಕೇಶನ್ ಆದಿ ನಾವು 2026 ಯಾರ್ಯಾರು ಪಡ್ಕೊಂಡಿದ್ದಾರೆ ನೋಡಿ, ಯಾವ ಕ್ಷೇತ್ರಗಳಿಗೆ ಮತ್ತು ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಮತ್ತು ಯಾವ ದೇಶದವರು, ಅದನ್ನು ನೀವು ಅಪ್ಡೇಟ್ ಮಾಡಿದರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ ನೋಡಿ, ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ ಅಂತ ಕ್ವಶನ್ಸ್ ಅನ್ನಾಗಿ. ಲೈಟ್ ಎಮಿಟಿಂಗ್ ಡಯೋಡ್ LED ಅಂದ್ರೇನು ಒಂದ್ಸರಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ಕೊಂಡು LED ಇದನ್ನು ವಿಸ್ತರಿಸಿ ಬರಿ ಅಂತಾನೆ ಒಂದ್ಸರಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೆ. ಇಲ್ಲಿ ಏನು ಕ್ವಶನ್ಸ್ ಕೇಳಿದಾನೆ, ಈ LED ಯಾವುದು ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿದಾನೆ. ಇದು ಎಲೆಕ್ಟ್ರಿಕ್ ಎನರ್ಜಿಯನ್ನ ಲೈಟ್ ಎನರ್ಜಿಯಾಗಿ ಇದು ಏನು ಮಾಡುತ್ತೆ ಅಂದರೆ ಕನ್ವರ್ಷನ್ ಮಾಡುತ್ತೆ. ಇದು ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಆ್ಯಂಡ್ ಇದೇ ರೀತಿ ಬೇರೆ ಬೇರೆ ಟಾಪಿಕ್ಸ್ಗಳನ್ನು ನಾನು ಇಲ್ಲಿ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಓಕೆ, ಫಸ್ಟ್ ನೋಡಿ ಏನು ಮಾಡುತ್ತೆ, ಲೈಟ್ ಎಮಿಟಿಂಗ್ ಡಯೋಡ್ ಅನ್ನೋದು ಏನು ಮಾಡುತ್ತೆ ಅಂದರೆ ಇದು ಎಲೆಕ್ಟ್ರಿಕ್ ಎನರ್ಜಿಯನ್ನು ಲೈಟ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡುತ್ತೆ. ಓಕೆ ಸಾರಿ, ಆ್ಯಂಡ್ ಇದನ್ನ ಮೆಕಾನಿಸಮನ್ನು ನಾನು ಏನು ಸ್ವಲ್ಪ ಚಿತ್ರದ ಮೂಲಕ ಹಾಕೊಳ್ಳೋ ಪ್ರಯತ್ನ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ನಿಮಗೆ ನೆನ್ಪಿಡುವುದು ಭಾಳ ಇಂಪಾರ್ಟೆಂಟ್ ಇದೆ. ಓಕೆ ನೋಡಿ, ಯಾಕಂದರೆ ಆಲ್ರೆಡಿ ಸೋಲಾರ್ ಎನರ್ಜಿಯನ್ನು ಈ ಸೋಲಾರನ್ನು ಫೋಟೋ ವೋಲ್ಟಿಕ್ ಸೆಲ್ಸ್ ಇದಾವೆ ನೋಡಿ, ಇದನ್ನು ಕೂಡ ಆಲ್ರೆಡಿ PYQ ಕ್ವಶನ್ಸ್ ಆಗಿದೆ. ಈ ಲೈಟ್ ಎಮಿಟಿಂಗ್ ಏನಾಗಿ ಎಲೆಕ್ಟ್ರಿಕ್ ಎನರ್ಜಿಯನ್ನು ಲೈಟ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಸೋಲಾರ್ ಸೆಲ್ ಅಥವಾ ಫೋಟೋ ವೋಲ್ಟೈಕ್ ಸೆಲ್ ಲೈಟ್ ಎನರ್ಜಿಯನ್ನು ಇನ್ನು ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಡೈನಮೋ ಜನರೇಟರ್ ನೋಡಿ, ಈ ಮೆಕ್ಯಾನಿಕ್ ಎನರ್ಜಿಯನ್ನು ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಮೋಟರ್ ನೋಡಿ, ಎಲೆಕ್ಟ್ರಾನಿಕ್ ಎನರ್ಜಿಯನ್ನು ಮೆಕ್ಯಾನಿಕ್ ಎನರ್ಜಿಯನ್ನು ಕನ್ವರ್ಟ್ ಮಾಡುತ್ತೆ. ಈ ಬ್ಯಾಟ್ರಿ ಸೆಲ್ ನೋಡಿ, ಈ ಕೆಮಿಕಲ್ ಎನರ್ಜಿಯನ್ನು ಏನು ಮಾಡ್ತಾನೆ ಅಂದರೆ ಎಲೆಕ್ಟ್ರಿಕ್ ಆಗಿ. ಈ ರೀತಿ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ನೀವೇನು ಮಾಡಿ ಅಂದರೆ ಇದನ್ನು ಒಂದು ಸ್ಲಾಟಲ್ಲಿ ಒಂದು 5, ಇನ್ನೊಂದು ಸ್ಲಾಟಲ್ಲಿ ಇನ್ನೊಂದು ಸ್ಲಾಟ್ ಒಂದು 5 ಅಂತ ಮಾಡ್ಕೊಂಡು ಏನು ಮಾಡಿ ಅಂದರೆ ನೆನ್ಪಿಡೋ ಪ್ರಯತ್ನವನ್ನು ಮಾಡಿ. ಅದ್ರ ಜೊತೆಗೆ ಈ ಡೈನಮೈಟ್ ಮತ್ತು ಮೋಟರ್ಗೆ ಏನು ವ್ಯತ್ಯಾಸ ಇದೆ, ಏನು ಕ್ವಶನ್ಸನ್ನು ಕೇಳಿದ್ರೆ ಬೇಸಿಕ್ ಆಸ್ಪೆಕ್ಟ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಈ ಬೇಸಿಕನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಎಕ್ಸಾಮಿರ್ ನಿಮ್ಮಿಂದ ಏನಾದರೂ ಡೆಪ್ತ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಎಟ್ ಲೀಸ್ಟ್ ನಿಮಗೆ ಬೇಸಿಕ್ಸ್ ಆದರೂ ಗೊತ್ತಿದ್ದೀನಾ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಅದು ನೀವು ನೆನ್ಪಿಟ್ಕೊಂಡ್ರೆ ದರ್ ಇಸ್ ಎ ಮೋರ್ ದೆನ್ ಎನಫ್. ಆ್ಯಂಡ್ ಈ PC ಮತ್ತು PSI ಎಕ್ಸಾಮ್ಸಲ್ಲಿ ಏನೆಂದರೆ ಸ್ವಲ್ಪ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇರ್ತವೆ. ಸೊ ನೀವು ಕಂಟೆಂಟನ್ನು ನೀವೇನು ಮಾಡಬೇಕಾಗತ್ತಂದರೆ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನೀವು ಮಾಡ್ತೀರಂತ ನಾನು ಭಾವಿಸ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ನೇಮ್ ದ ಆಟೋನಮಸ್ ಹೆಲಿಕಾಪ್ಟರ್ ಬೀಂಗ್ ಆಪರೇಟ್ ಇನ್ ನಾಸಾ ಇನ್ ಮಾರ್ಸಲ್ಲಿ ಏನು ಗೊತ್ತಾ, ಈಗ ಹೆಲಿಕಾಪ್ಟರ್ ಏನು ಆಪರೇಟ್ ಮಾಡುತ್ತೆ ಅದರ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಈ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸಿದ್ರೆ ಸ್ವಾಯತ್ತ ಹೆಲಿಕಾಪ್ಟರ್ ಹೆಸರು ಏನು ಅಂತ ಕ್ವಶನ್ಸನ್ನು ಕೇಳಿದ್ದಾರೆ ಇಲ್ಲಿ. ಓಕೆ, ಅದನ್ನು ಇದು ಇಂಜಿನಿಟಿ ಅಂತ ಇದಕ್ಕೆ ಉತ್ತರವಾಗಿರುವಂಥದ್ದು. ಇದು ನೋಡಿ, ಇಲ್ಲಿ ಕರೆಂಟ್ ಅಫೇರ್ಸಲ್ಲಿ ಏನು ನಡೀತಾ ಇದೆ ನೋಡಿ, ಆ ಕರೆಂಟ್ ಅಫೇರ್ಸಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಈ ನಾಸಾ ರಿಲೇಟೆಡ್ ಏನಾದರೂ ಡೆವಲಪ್ಮೆಂಟ್ಸ್ ಆಗಿತ್ತಂದರೆ ಅದು ಏನಂತ ಗೊತ್ತಿದ್ರೆ ಸಾಕು. ಈ ನಾಸಾ ರಿಲೇಟೆಡ್ ಗೂಗಲ್ ಸರ್ಚ್ ಮಾಡಿಕೊಂಡು ಉದ್ದನೆ 5-6-10 ಪೇಜ್ ಓದ್ಕೊಂಡು ಮಾಡುವ ಅವಶ್ಯಕತೆ ಇಲ್ಲ. ಅದು ಏನು ಅಂತ ಸ್ವಲ್ಪ ಗೊತ್ತಿದ್ರೆ ನಿಮಗೆ ಮೋರ್ ದೆನ್ ಇನಫ್. ಈ 4 ಆಪ್ಷನ್ಸ್ನಲ್ಲಿ ನೋಡಿ, ಇದೇನಾಯ್ತು ಅಂದರೆ ಫಾರ್ ಇಂಜಿನಿಟಿ ಅನ್ನೋದು ಇದು ಕೂಡ ಸಣ್ಣ ಹೆಲಿಕಾಪ್ಟ್ರು. ಈ ಇಂಜಿನಿಟಿ ಮೇಲೆ ಒಂದು ಸಣ್ಣ ರೋವರ್ ಇರ್ತದೆ. ಆ ರೋವರ್ನ ಹೆಸರು ಏನು ಗೊತ್ತಾ, ಪ್ರಿಸರ್ವೆನ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ಅನದರ್ ಹೈಲಿ ಸಕ್ಸಸ್ಫುಲ್ ನಾಸಾ ಮಾರ್ಸ್ ಮೇಲೆ ರೋವರ್ ಇನ್ನೊಂದು ಏನಂದರೆ ಈ ಗೇಲಾ ಕ್ರೇಟರ್ ಮೇಲೆ ಬ್ಯಾಕ್ 2012 ಇದು ಮಾಡುತ್ತೆ, ಅದನ್ನು ಕ್ಯೂರಿಯಾಸಿಟಿ, ಇದು ಕೂಡ ರೋವರ್ ಅಂದರೆ ಈ ಮಷಿನ್ ಇರ್ತದೆ ನೋಡಿ, ಆ ಮಷಿನ್ ರೋವರ್ಸ್ ಅಂತ ಕರಿತೀವಿ, ಬೇರೇನಿಲ್ಲ. ನೆಕ್ಸ್ಟು ಈ ಆಪ್ಟಿಮಸ್ ಅನ್ನೋದು ಈ ಟೆಸ್ಲಾ ಇದೆಯಲ್ಲ, ಈ ಹ್ಯೂಮನೈಟ್ ರೋಬೋಟ್. ಇದು ಈ ಟೆಸ್ಲಾ ಎಲಾನ್ ಮಸ್ಕ್ ಟೆಸ್ಲಾ ಇದೆ, ಅದನ್ನೇನು ಹ್ಯೂಮನೈಟ್ ರೋಬೋಟ್ ಮಾಡಿದ್ದಾನೆ, ಅದಕ್ಕೆ ಆಪ್ಟಿಮಸ್ ಇದೆ. ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ಸ್ ಇದೆ. ನೀವೇನು ಮಾಡಿ ಅಂತಂದರೆ ಇದನ್ನು ಜಾಸ್ತಿ ಕ್ವಶನಲ್ಲಿ ನಿಮ್ಗೆ ಫ್ಯೂಚರ್ ಕ್ವಶನ್ಸ್ ಏನು ಬರೋಂಗಿಲ್ಲ. ಇದರಿಂದ ಲರ್ನಿಂಗ್ ಏನಂದರೆ ನಾಸಾ ರಿಲೇಟೆಡ್ ಏನೆಲ್ಲ ಡೆವಲಪ್ಮೆಂಟ್ ಆಗ್ತವೆ, ಓಕೆ, ನಾಸಾ ರಿಲೇಟೆಡ್ ಏನೆಲ್ಲ ಡೆವಲಪ್ಮೆಂಟ್ ಆಗ್ತವೆ ಅದರ ನೀವೇನು ಮಾಡಿ ಅಂದರೆ ಅದನ್ನು ಕರೆಂಟ್ ಅಫೇರ್ಸಲ್ಲಿ ಕ್ಯೂರಿಯಾಸಿಟಿಗಾಗಿ ಓದ್ತಾ ಇರಿ. ಆ್ಯಂಡ್ ಡೈಲಿ ನೀವು ಪೇಪರಲ್ಲಿ ಬಂದಾಗ ನಾಸಾದ ರಿಲೇಟೆಡ್ ಏನಾದರೂ ಡೆವಲಪ್ಮೆಂಟ್ ಆಯ್ತು ಅಂದರೆ ಅದನ್ನು ನೀವು ನೀಟಾಗಿ ನೋಡ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ
ಮುಖ್ಯವಾಗಿ ಕ್ವಶನ್ 13ರಿಂದ 19ವರೆಗೆ ನಾವೇನು ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ. ಮೇಜರ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ನೋಡಿ ನೀವು ಬ್ಲಡ್ ಬಗ್ಗೆ ನೀವೇನು ಮಾಡಿ ಅಂದರೆ ಹೋಮ್ವರ್ಕ್ ಮಾಡಬೇಕಾಗತ್ತೆ ಒಂದೇದು. ನೆಕ್ಸ್ಟು ನಿಮ್ಮ ಹಾರ್ಟ್ ಬಗ್ಗೆ ನೀವೇನು ಮಾಡಬೇಕಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ. ಆ್ಯಂಡ್ ಈ ಸೆಲ್ಸ್ ಇದೆ ನೋಡಿ, ಎನರ್ಜಿ ಟಾಪಿಕ್ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಪೇಸ್ ರಿಲೇಟೆಡ್ ಏನೇ ಡೆವಲಪ್ಮೆಂಟ್ಸ್ ನಡೀತು ಅದ್ರ ಬಗ್ಗೆ ಅಧ್ಯಯನ ಮಾಡಿ. ಯಾಕಂದರೆ ಆ್ಯಂಡ್ ಡಿ ಆರ್ ಡಿ ಒ ರಿಲೇಟೆಡ್ ಏನೇನು ಡೆವಲಪ್ಮೆಂಟ್ಸ್ ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಆ್ಯಂಡ್ ರಿಮೈನಿಂಗ್ ಏನಿದೆ ಅಂದರೆ ಈ ಕಂಪ್ಯೂಟರ್ ಬೇಸ್ಡ್ ಒಂದು ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ಯಾರು ಗ್ರೂಪ್ ಸಿ ಪ್ರಿಪರೇಷನ್ಸ್ ಮಾಡ್ತಾ ಇದ್ರಿ ಅವರು ಕೂಡ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸನ್ನು ಸ್ವಲ್ಪ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಬೇಸಿಕ್ ಆಸ್ಪೆಕ್ಟ್ಸ್ಗಳನ್ನು ನೀವು ಅಧ್ಯಯನ ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ, ಈಗ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೇನೆ. ನನ್ನ ಉದ್ದೇಶ ಏನಂತಂದರೆ ಎಲ್ಲಿ ನಿಮ್ಮ ನಾಲೆಜನ್ನು ಯೂಸ್ ಆಗುತ್ತೆ, ಎಲ್ಲಿ ನೀವು ಎಕ್ಸಾಮಿನರ್ ಥರ ನೀವು ಥಿಂಕ್ ಮಾಡಬೇಕು, ಎಲ್ಲಿ ಕಾಮನ್ ಸೆನ್ಸನ್ನು ನೀವು ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ಬೇಕಾದ್ರೆ ಇದರ ಮುಖ್ಯ ಉದ್ದೇಶವಾಗಿರುವಂಥದ್ದು. ಅದೇ ಅಟ್ ದ ಸೇಮ್ ಟೈಮ್ ಇದಕ್ಕೆ ಏನು ಆನ್ಸರ್ ಕೂಡ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಇದು ರಿಲೇಟೆಡ್ ಕಂಟೆಂಟ್ ಏನಿದೆ ನಾವು ಆಲ್ರೆಡಿ ರೆಡಿ ಮಾಡಿದ್ದೀವಿ, ಅದು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ತೊಗೊಂಡು ರೆಫರ್ ಮಾಡಿ ಆ್ಯಂಡ್ ನೀವು ಪ್ರಿಪರೇಷನ್ನ ಮಾಡ್ತೀರಂತ ಭಾವಿಸ್ಕೊಳ್ತಾ ನಮ್ಮ ಕ್ಲಾಸನ್ನು ಇಲ್ಲೇ ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.